ರಾಮಕೃಷ್ಣಪ್ಪ ಬಿನ್ ತಿಮ್ಮಣ್ಣ ಇವರು ಸುಮಾರು 40 ವರ್ಷಗಳಕ್ಕಿಂತಲೂ ಹೆಚ್ಚು ಕಾಲ ಈ ಜಾಗದಲ್ಲಿ ಉಳುಮೆ ಮಾಡಿಕೊಂಡು ಉಳಿದಿದಾರ. ಇವ್ರ ತಂದೆ ಕೂಡ ಇದೇ ಜಾಗದಲ್ಲಿ ಇದ್ದಂಥವ್ರು. ಅವರು ತಿಮ್ಮಣ್ಣ ಅವರು ಕೂಡ ತೀರಿ ಹೋಗೋದಕ್ಕಿಂತಲೂ ಮುಂಚೆನೆ ಈ ಜಮೀನಿನಲ್ಲಿ ಇದ್ದಾರೆ. ಈ ಜಮೀನು ಉಳುಮೆ ಮಾಡಿಕೊಂಡು ವಾಸವಾಗಿದ್ದಾರೆ. 5 ಎಕರೆ 38 ಗುಂಟೆ ಗೋಮಾಳ ಜಮೀನು, ಕಲ್ಲುಕೋಟೆ ಸರ್ವೆ ನಂಬರ್ 118. ಇದರ ಪಕ್ಕದಲ್ಲಿರ್ತಕ್ಕಂಥ 25 ಎಕರೆಯಲ್ಲಿ 20 ಎಕರೆ ಜಮೀನು ಬೇರೆ ರೈತರಿಗೆ ಪಾಣಿ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಮಂಜೂರಾತಿ ಮಾಡಿ ಖಾತೆ ಮಾಡಿಕೊಟ್ಟಿದೆ. ಇವ್ರಿಗೂ ಕೂಡ ನ್ಯಾಯಸಮ್ಮತವಾಗಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈಗ ಇವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ ನಗರಸಭೆಯವರು ಮತ್ತು ಸರ್ಕಾರ ಇವತ್ತು ಒತ್ತಾಯ ಮಾಡ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇಲ್ಲಿ ಸ್ಥಳೀಯ ಶಾಸಕರಿಗೂ ಒತ್ತಾಯ ಮಾಡ್ತೀನಿ. ಯಾವ ಕಾರಣಕ್ಕೂ ಇವ್ರನ್ನ ಇಲ್ಲಿಂದ ಒಕ್ಕಲೆಬ್ಬಿಸಬಾರ್ದು. ಇವರಿಗೆ 40 ವರ್ಷಗಳ ನಂತರ ನಿರಂತರವಾಗಿ ಅವರು ಸರ್ಕಾರಕ್ಕೆ ಕಂದಾಯನೂ ಕಟ್ಟಿದ್ದಾರೆ ಮತ್ತು RTC ಒಳಗೆ ಅವ್ರ ಹೆಸರು ಕೂಡ ಇದೆ. ಅದಕ್ಕಾಗಿ ಇವ್ರನ್ನ ಬೇಕಾಬಿಟ್ಟಿಯಾಗಿ ಒಕ್ಕಲೆಬ್ಬಿಸಿ ಬಡವರಿಗೆ ತೊಂದರೆ ಕೊಡಬಾರ್ದು. ಅತ್ಯಂತ ಹಿಂದುಳಿದ ಜನಾಂಗಕ್ಕೆ, ಕಾಡುಗೊಲ್ಲ ಜನಾಂಗಕ್ಕೆ ಸೇರಿದವರು ಇದ್ದಾರೆ. ಅದಕ್ಕೆ ಇದನ್ನ ಬೇರೆ ಉದ್ದೇಶಕ್ಕೆ ಸರ್ಕಾರ ತಗೊಂಡು ಇವ್ರು ಖಾಲಿ ಮಾಡಿಸೋದ್ರ ಬದಲಾಗಿ ಇವ್ರಿಗೆ ಮಂಜೂರು ಮಾಡಿಕೊಡ್ಬೇಕು. ಇವ್ರು ಕಾನೂನು ಹೇಳ್ತಾ ಇದ್ದಾರೆ. ಹಾಗಾದ್ರೆ 25 ಎಕರೆ ಸುತ್ತಮುತ್ತ ಇರೋರು ಕಾನೂನು ಇರ್ಲಿಲ್ಲೇನು? ಅವ್ರಿಗೆ ಯಾಕೆ ಕೊಟ್ರು, ಇವ್ರಿಗೆ ಯಾಕೆ ಕೊಡ್ಲಿಲ್ಲ? ಇವತ್ತು ನಗರಸಭೆ ವ್ಯಾಪ್ತಿ ಹೆಚ್ಚಾಗಿರ್ಬೋದು, ಆದ್ರೆ ಮೊದಲಿದು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ನಗರಸಭೆ ವ್ಯಾಪ್ತಿ ಹೊರಗೆ ಇರ್ತಕ್ಕಂಥದ್ದು. ಅದಕ್ಕಾಗಿ ಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಮತ್ತು ಸರ್ಕಾರದ ವಿರುದ್ಧ ಅವರು ಈಗಾಗಲೇ ನ್ಯಾಯಾಲಯದಲ್ಲೂ ಕೂಡ ದಾವೆ ಹಾಕಿದ್ದಾರೆ. ದಾವೆ ಕೂಡ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾವ ಕಾರಣಕ್ಕೂ ಇವ್ರನ್ನ ಒಕ್ಕಲೆಬ್ಬಿಸಬಾರ್ದು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಸರ್, ಇಷ್ಟೆಲ್ಲ ದಾಖಲೆ ಇಟ್ಕೊಂಡು ಪಾಪ ಅವ್ರು ಹೋರಾಟ ಮಾಡ್ತಿದ್ದಾರೆ. ಆದ್ರೂ ಕಳೆದ 2 ದಿನದಿಂದ 150ರಿಂದ 200 ಜನ ಅಧಿಕಾರಿಗಳು, ಪೊಲೀಸರು ಎಲ್ಲ ಬಂದು ಅವ್ರ ಮೇಲೆ ತುಂಬಾ ದೌರ್ಜನ್ಯ ಮಾಡಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳಿಗೂ ಫೋನ್ ಮಾಡಿ ಹೇಳಿದ್ದೀನಿ, ತಹಸೀಲ್ದಾರ್ಗೂ ಹೇಳಿದ್ದೀನಿ, ನಗರಸಭೆಯವ್ರಿಗೂ ಹೇಳಿದ್ದೀನಿ, ಅಷ್ಟೇ ಅಲ್ಲದೆ ಪೊಲೀಸರಿಗೂ ಹೇಳಿದ್ದೀನಿ, SP ಗೂ ಹೇಳಿದ್ದೀನಿ. ಯಾವ ಕಾರಣಕ್ಕೂ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕದ್ದಲ್ಲ. ಕಾನೂನುಬದ್ಧವಾಗಿ ಅವರು ಇದ್ದಾರೆ, ಹಾಗೇನಿಲ್ಲ. ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿಲ್ಲ. ನೋಟಿಸ್ ಆದರೂ ಕೊಡ್ಬೋದಾಗಿತ್ತಲ್ಲ. ಕನಿಷ್ಠ ಯಾವ ಉದ್ದೇಶಕ್ಕಾಗಿ ನೀವು ಅವ್ರಿಗೆ ಕೊಡೋದಿಲ್ಲ, ಗ್ರಾಂಟ್ ಮಾಡೋದಿಲ್ಲ, ಯಾವ ಉದ್ದೇಶಕ್ಕಾಗಿ ಅವ್ರಿಗೆ ಒಕ್ಕಲೆಬ್ಬಿಸ್ತೀರಿ ಅನ್ನೋದು ನೀವು ತಿಳಿಸಿಲ್ಲ. ಅದಕ್ಕೆ ಯಾವ ಕಾರಣ ತಡೆಯುವಂತ ಪ್ರಯತ್ನ ಮಾಡಿಲ್ಲ ಸರ್. ಅವರು ವಿಷಯ ತಗೊಳ್ಬೇಕಾದ್ರೆ ತಡೆಯುವಂತ ಪ್ರಯತ್ನನೇ ಮಾಡಿಲ್ಲ ಯಾರು ಅಧಿಕಾರಿಗಳು. ಇದೊಂದು ಬೇಜವಾಬ್ದಾರಿ ಸರ್ಕಾರ, ಬೇಜವಾಬ್ದಾರಿ ಆಡಳಿತ. ಬಡವರನ್ನ ಒಕ್ಕಲೆಬ್ಬಿಸ್ಬೇಕಾದ್ರೆ ಪಾಣಿಯಲ್ಲಿ ಅವ್ರ ಹೆಸರಿದೆ, ಕರ ಕಟ್ಟಿದ್ದಾರೆ, 40 ವರ್ಷದ ದಾಖಲೆ ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ನೋಟಿಸ್ ಕೊಡದೇನೆ ಹೊರಗೆ ಹಾಕ್ತೀರಿ ಅಂದ್ರೆ ನೋಟಿಸ್ ಆದ್ರೂ ಕೊಡ್ಬೇಕಲ್ಲ ಕನಿಷ್ಠ ಪಕ್ಷ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಮತ್ತು ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲಿಸ್ತೀವಿ ಬಡವರಿಗೆ. ಕೋರ್ಟಲ್ಲಿ ಇದೆ ಕೇಸ್ ಅಂತ ಹೇಳಿದ್ರೆ, ಕೋರ್ಟಲ್ ಕೇಸ್ ಇರುವಾಗ ಅಧಿಕಾರಿಗಳು ಬಂದು ತೆರವುಗೊಳಿಸ್ತದ. ಅದನ್ನೇ ಕೋರ್ಟಲ್ಲಿದ್ದಾಗ, ನ್ಯಾಯಾಂಗ ಉಲ್ಲಂಘನೆ ಮಾಡ್ದಂಗಲ್ವಾ? ಕೋರ್ಟಲ್ಲಿದ್ದಾಗ ಯಾರೇ ದೌರ್ಜನ್ಯ ಮಾಡಿ ಹೊರಗೆ ಹಾಕ್ತಕ್ಕಂಥದ್ದು ಅಪರಾಧನೇ. ಅದನ್ನ ಮಾಡಬಾರ್ದು ಸರ್ಕಾರ. ಏನು ಸರ್ಕಾರ ಅಂದ್ರೆ ಏನು ಸ್ಲಮ್ ಗುಂಡಾಗಳ ತರ ವರ್ತನೆ ಮಾಡ್ಲಿಕ್ಕೆ ಆಗ್ತದೆ? ಕಾನೂನುಬದ್ಧವಾಗಿ ಮಾಡಬೇಕು. ಮತ್ತು ಕೊಟ್ಟಿದ್ರಲ್ಲ ಇನ್ನೊಂದು ಏನಂದ್ರೆ, ಇದೇ ಸರ್ವೆ ನಂಬರ್ 118ರಲ್ಲಿ 25 ಎಕರೆ ಒಳಗೆ 20 ಎಕರೆ ಬೇರೆಯವ್ರಿಗೆಲ್ಲ ಅಲಾಟ್ ಮಾಡಿದ್ರು. ಮತ್ತೆ ಇವ್ರಿಗೆ ಯಾಕೆ ಮಾಡೋದಿಲ್ಲ? ಇವ್ರಿಗೂ ಮಾಡ್ಬೇಕಲ್ಲ. ಇವ್ರಿಗೊಂದು ಕಾನೂನು, ಅವ್ರಿಗೊಂದು ಕಾನೂನು. ಅದಕ್ಕೆ ನಾವು ಅವ್ರಿಗೆ ಬೆಂಬಲವಾಗಿ ನಾವು ಇವತ್ತು ಚಿದಾನಂದ ಗೌಡರು ನಾನು ಇದ್ದೇವೆ. ಹಾಗೆ ಪ್ರಸಂಗ ಬಂದ್ರೆ ನಾವು ಇಡೀ ನಮ್ಮ ಪಕ್ಷ ಮತ್ತು ಜನರನ್ನ ತಗೊಂಡು ಹೋರಾಟಕ್ಕೆ ನಾವು ಅವ್ರಿಗೆ ಬೆಂಬಲಿಸ್ತೀವಿ. ದೌರ್ಜನ್ಯ ಮಾಡಿದ್ರೆ ಅದರ ಕಾನೂನಿನ ಪರಿಸ್ಥಿತಿನೇ ಬೇರೆ ಆಗ್ತದೆ. ಅವ್ರು ಅದನ್ನು ಕಠಿಣ ಪರಿಸ್ಥಿತಿ ಎದುರಿಸ್ಬೇಕಾಗ್ತದೆ. ಅದಕ್ಕೆ ನಾವು ಮಾಡಬಾರ್ದು ಅಂತ ಹೇಳಿದ್ವಿ. ಈಗ ಬೆಂಬಲ ಮಾಡಿದ್ವಿ. ಈ ಬೆಂಬಲ ಏನದ ಸಂಪೂರ್ಣ ಮತ್ತು ನಿರಂತರವಾಗಿ ಅವ್ರಿಗೆ ಬೆಂಬಲಕ್ಕೆ ನಾವು ಇರ್ತೀವಿ. ಸರ್, ಈ ಹೋರಾಟವನ್ನ ರಾಜಕೀಯವಾಗಿ ಯಾರೋ ಮಾಡಿಸಿದ್ದಾರೆ ಅನ್ನೋ ತರ ಯಾರು ರಾಜಕೀಯವಾಗಿ ಮಾಡ್ತಾರೆ? ಇದರಿಂದ ಅವರಿಂದ ಏನಾರ ಲಾಭ ಬರ್ತದ?
ರಾಜಕೀಯವಾಗಿ ಮಾಡ್ಲಿಕ್ಕೆ ಏನ್ ಅವರಿಂದ ಏನ್ ಪಾಪ ಅಮಾಯಕರದಾರ ಅವ್ರನ್ನ ನೀವು ನೋಡಿದ್ರೆ ನಿಮ್ಗೆ ಅನ್ಸೋದಲ್ಲ. ರಾಷ್ಟ್ರೀಯ ಸಮಿತಿ ಒಬ್ಬ meeting ಅವರಿಂದ ಮಾಡಿ ಏನ್ ರಾಜಕೀಯ ನಿರೀಕ್ಷೆ ಮಾಡ್ತೀರಿ ಹೇಳ್ರಿ? ಅದು ವಿಷ ಕುಡ್ದಾಗಿ ಬೆಳಿಗ್ಗೆ ರಾಷ್ಟ್ರೀಯ ಸಮಿತಿ ಮೀಟಿಂಗ್ ಮಾಡುತ್ತೆ. ಚಿದಾನಂದ ಗೌಡರು ಯಾವ್ದೋ ರಾಜಕೀಯವಾಗಿ ಮಾಡ್ತಾರೆ ಅಂತ ನೇರವಾಗಿ ಹೇಳ್ತಾರೆ. ಚಿದಾನಂದ ಗೌಡ್ರಿಗೇನು ಇದರಲ್ಲಿ ಭಾಗ ಬರುದಿಲ್ಲ. ಚಿದಾನಂದ ಗೌಡ್ರಿಗೆ ಮಾಡುವಂತದೇನಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಬಡವರಿಗೆ ಸಪೋರ್ಟ್ ಮಾಡ್ತಕ್ಕಂತ ಕೆಲಸ ಚಿದಾನಂದ ಗೌಡ್ರು ಮಾಡಿದಾರ, ನಾನು ಮಾಡ್ತೇನೆ. ಅದರಲ್ಲೇನ್ ಪ್ರಶ್ನೆ ಇಲ್ಲ. ಸರ್, ಈ ಶಾಸಕರು ಇಷ್ಟೆಲ್ಲ ಆಗಿ ಇವತ್ತು ಹೋಗಿದ್ದಾರೆ ಸರ್. ಇದು ಆಗಿ 4 ದಿವಸ ಆಗ್ತಾ ಬರ್ತಿದೆ. ಇವತ್ತು ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲ, ಅದು ಯಾವ ರೀತಿ ಕ್ರಮ ತಗೊಂಡಿದ್ದಾರೆ ನೋಡಿ, ಈ ಕ್ಷೇತ್ರದ ಶಾಸಕರು ಹಿರಿಯ ರಾಜಕಾರಣಿಗಳದಾರ, 75 ವರ್ಷದ ವಯಸ್ಸಿನವ್ರು ಇದ್ದಾರ. ಅವ್ರಿಗೆ ಅನುಭವದ ಕೊರತೆ ಏನಿಲ್ಲ. ಇಂಥ ಬಡವ್ರಿಗೆ ಸಪೋರ್ಟಿಗೆ ಇರಬೇಕು. ಆದ್ರೆ ಈ ಲೆಟರ್ ನೋಡಿದಾಗ ಅವ್ರು ಸಪೋರ್ಟಿಗೆ ಇದ್ದಾರೆ. ಲೆಟರ್ ಬರ್ದಾರ, ಇಲ್ಲಿ ಮೇದಲ್ಲಿ ಒಂದು ಲೆಟರ್ ಬರ್ದಾರ. ಇದನ್ನೇ ಮುಂದುವರ್ಸಲಿ, ಅವ್ರು ಈ ಸಪೋರ್ಟ್ನ ಮುಂದುವರ್ಸಲಿ. ಇನ್ನೊಂದು ಶಾಸಕರು ಹೇಳ್ತಾರೆ ಸರ್, ನೀವು ಜಮೀನು ಹುಡುಕೊಂಬರ್ರಿ, ಮಾರಾಟ ಮಾಡ್ಕೊಡ್ತೀನಿ ಅಂತ. ಇವ್ರು ಹುಡುಕೊಡೋದು ಸಾಧ್ಯನಾ? ಅದೆಲ್ಲ ಆಗ್ಲಾರ್ದ ಕೆಲಸ. ಅವ್ರು ಇಲ್ಲೇ ಇರಬೇಕು, ಅವ್ರಿಗೆ ಇದನ್ನೇ ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಕೊನೆಯದು ಇನ್ನೊಂದು ಪ್ರಶ್ನೆ ಸರ್. 2 ಬಾರಿ 40 ವರ್ಷದಿಂದ ಅವರು ವ್ಯವಸಾಯ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಸರ್ಕಾರ ಕೂಡ 2 ಬಾರಿ ಆಡಳಿತ ನಡೆಸಿತ್ತು. ಯಡಿಯೂರಪ್ಪ ಅವರ ನೋಡಿ, ಆ ಸಂದರ್ಭದಾಗ ಆಮೇಲಿಂದ ಕೇಳಿ ಇಬ್ರು ಹೆಚ್ಚಿಗೆ ಮುಖ್ಯಮಂತ್ರಿಗಳಾಗಿದ್ದಾಗ ತಾವು ಉಪಮುಖ್ಯಮಂತ್ರಿಗಳಾಗಿ ಕೇಳಿ ಆಯ್ತು. ಆಗ ಕೂಡ ಈ ಲ್ಯಾಂಡ್ ನ ಗ್ರಾಂಟ್ ಮಾಡೋಂತ ಒಂದು ಕೆಲಸ ಯಾರು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ಸರ್ ಬರೀ ಕೇಳಿ. ಅಂದ್ರೆ ಇದೊಂದು ಸಾಂಕೇತಿಕ ಅಷ್ಟೇ ಸರ್. ಸಾಂಕೇತಿಕ ರಾಜ್ಯದಲ್ಲಿ ಎಷ್ಟು ಲ್ಯಾಂಡ್ ಗಳ ಗ್ರಾಂಟ್ ಆಯ್ತು ಸರ್? ನಾನು ಹೇಳ್ತೇನೆ ಕೇಳಿ. ಗ್ರಾಂಟೇ ಆಗಿಲ್ಲ. ಎಲ್ಲ ಗ್ರಾಂಟ್ ಆಗಿದಾವ ಇಲ್ಲೋ ಬೇರೆ ವಿಷಯ. ಹಾ. ಇದು ಏನದಲ್ಲ, ಇವ್ರದ್ದು ನಮ್ಮ ಗಮನಕ್ಕೆ ಬಂದದ್ದು 1 ವಾರ ದಿವಸ ನನಗೆ ಮಾಹಿತಿ ಬಂತು, 2-3 ಜನ ರೈತರು ವಿಷ ಕುಡಿದಿದ್ದಾರೆ, ಆಸ್ಪತ್ರೆನಲ್ಲಿದ್ದಾರೆ ಅಂತ. ನಾನು ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕನ್ಸರ್ನ್ ಇತ್ತು. ನನಗೆ ಬೇರೆ ಏನು ಗೊತ್ತಿಲ್ಲ, ಯಾವ ಜಮೀನವರು ಅಂತನೂ ನನಗೆ ಗೊತ್ತಿಲ್ಲ. ನಾನು ಆಸ್ಪತ್ರೆಗೆ ಹೋದೆ. ಆಸ್ಪತ್ರೆಗೆ ಹೋದ್ರೆ ಸೆಕೆಂಡ್ ಸ್ಯಾಟರ್ಡೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವೈದ್ಯರು ಇರಲಿಲ್ಲ. ಯಾರು ಫಿಸಿಷಿಯನ್ ಇರಬೇಕಾಗಿತ್ತು ಅವ್ರು ಇರಲಿಲ್ಲ. ನಾನು ಸ್ವಲ್ಪ ಗಲಾಟೆ ಮಾಡಿ ಯಾರು ನೋಡ್ಬೇಕು, ಅವ್ರ ಪ್ರಾಣ ಹೋದ್ಮೇಲೆ ತಾಲೂಕು ಕೇಂದ್ರದ ಒಂದು ಆಸ್ಪತ್ರೆಯಲ್ಲಿ ವಿಷ ಕುಡಿದ್ರೆ ಟ್ರೀಟ್ಮೆಂಟ್ ಕೊಡೋಕ್ಕೊಂದು ಪರಿಸ್ಥಿತಿ ಇಲ್ಲದೇ ಇರೋ ಪರಿಸ್ಥಿತಿ ಇದೆ ಅನ್ನೋದು ಇವೆಲ್ಲ ಇದೆ. ಅಷ್ಟು ಮಾತ್ರ ನಮ್ಮ ಉದ್ದೇಶ ಆಗಿತ್ತೆ ಬಿಟ್ರೆ, ಇದು ಅವ್ರು ಏನು ಎತ್ತ ಅವ್ರು ಕಳೆದ ಒಂದು 20 ತಿಂಗಳಿಂದನೂ ನನ್ನ ಹತ್ರ ಬರ್ತಾ ಇದ್ರು. ನಾನು ಹೇಳಿದೆ, ಅವ್ರು ನನ್ನ ಹತ್ರ ಬರ್ತಾ ಇದ್ರು, ಹಿಂಗಿದೆ ಸ್ವಾಮಿ ನೀವೇನಾರ ಮಾಡಿ ಅಂತ. ಈಗ ಅಧಿಕಾರದಲ್ಲಿರೋ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಶಾಸಕರಿದ್ದಾರೆ, ಅವ್ರೇನಾದ್ರೂ ಪರಿಹಾರ ಕೊಡ್ಬೋದು ಬಿಟ್ರೆ ನಿಮ್ಗೆ ನಾನೇನು ಕೊಡೋದಕ್ಕಾಗಲ್ಲ ಅನ್ನೋ ಮಾತನ್ನ ಅವ್ರಿಗೆ ಹೇಳಿದ್ದಷ್ಟೇ. ಇದರಿಂದ ಯಾವ ರಾಜಕಾರಣನಿಲ್ಲ, ಮಾನವೀಯತೆಯ ಸ್ಪಂದನೆ ಅಷ್ಟೇ. ಅದರ ಜೊತೆಗೆ ನಾವು ಹೇಳೋದು ಇಷ್ಟೇ, ಈಗ ನಮ್ ಕರ್ತವ್ಯ ಇದೆ. ನಾವು ಪ್ರತಿಪಕ್ಷದವರಾಗಿ ಅಲ್ಲ ಸರ್, ಈಗ ಪ್ರತಿಪಕ್ಷದವರಾಗಿ ನಮ್ ಕರ್ತವ್ಯ ಇದೆ. ಸರ್ಕಾರ ಏನ್ ಮಾಡಿದ್ರೆ ಅದ್ ನೋಡ್ಕೊಂಡು ನಾವು ದೌರ್ಜನ್ಯಗಳು ಸುಮ್ಮನಿರಕ್ಕಾಗಲ್ಲ. ನಾವು ಪ್ರತಿಪಕ್ಷದವ್ರು, ನಾವ್ ಯಾರೋ ದಾರಿ ಬೇರೆಯಲ್ಲಿ ಓಡಾಡೋರಲ್ಲ. ನಾವು ಪ್ರತಿಪಕ್ಷದವರಾಗಿ ಸಂಸದರಿದ್ದಾರೆ, ನಾನಿದ್ದೀನಿ. ಈ ತರದ್ ನಮ್ ಗಮನಕ್ಕೆ ಬಂದು ಸುಮ್ಮನಿದ್ರೆ ಕಷ್ಟ, ಬರ್ಲಿಲ್ಲ ಅಂದ್ರೆ ಬೇರೆ. ಗಮನಕ್ಕೆ ಬಂದಾಗ ನಾವು ಸ್ಪಂದನೆ ಮಾಡ್ಬೇಕಲ್ಲ. ಆ ಸ್ಪಂದನೆಗೋಸ್ಕರ ಹೋಗಿ ಅವ್ರು ಹೇಗಿದ್ದೀರಿ ಅಂತ ವಿಚಾರಿಸಿ ಅವ್ರಿಗೊಂದು ಆಂಬುಲೆನ್ಸ್ ಕೊಡೋಕು ಗತಿ ಇರ್ಲಿಲ್ಲ. ಅವ್ರನ್ನ ಆಂಬುಲೆನ್ಸ್ಗೆ ಹಾಕಿ ನಾವು ವಾಪಸ್ ಅವ್ರನ್ನ ಆಸ್ಪತ್ರೆಗೆ ಕಳಿಸಿ ಈಚೆಗೆ ಬಂದಿದ್ ಬಿಟ್ರೆ ಅದರಿಂದ ಬೇರೆ ಯಾವುದೇ ರೀತಿಯ ರಾಜಕೀಯ ಮಾಡುವಂತ ಮಹತ್ವಾಕಾಂಕ್ಷೆ ಆಗ್ಲಿ ಮತ್ತೊಂದು ಎಂಥದ್ದು ಇಲ್ಲ. ಪಾಪ ಅವ್ರ ಅಮಾಯಕರಿದ್ದಾರೆ. ಹಾಗಾಗಿ ಅವ್ರಿಗೆ ನ್ಯಾಯ ಕೊಡಿ ಅನ್ನೋದಷ್ಟೇ. ನಾವು ಅವ್ರನ್ನ ನೀವು ಇದು ಯಾವ ಕಾರಣಕ್ಕಾಗಿ ನೀವು ಬಳಸ್ಕೋತಿದ್ದೀರಿ, ನಾವು ಇನ್ನೂ ನಾನೇ ಸ್ವಯಂ ಸದನದಲ್ಲಿ ಈ ಪ್ರಶ್ನೆ ಕೇಳಿದೀನಿ, ಶಿರಾದಿಲ್ದಿರೋ ಬಡವರು ಸೈಟ್ ಯಾವಾಗ ಕೊಡ್ತೀರಾ ಅನ್ನೋದನ್ನ. ಹೌದು, ಬಡವರು ಸೈಟನ್ನು ಕೊಡಬೇಕು. ಹಂಗಂತ ಈಗ ಹಾಲಿ ಇರುವಂತ ಇವ್ರನ್ನ ಒಕ್ಕಲೆಬ್ಸಿ ಕೊಡೋದಲ್ಲ. ಅವ್ರು ಬೇರೆ ಕಡೆ ಜಮೀನ್ ಕೊಡ್ತೀರಾ, ಆಯ್ತು ಕೊಡಿ. ಒಂದ್ ವೇಳೆ ಆ ತರದ್ ಒಪ್ಕೊಂಡ್ರೆ ಅವರು ಬೇರೆ ಕಡೆ ಜಮೀನ್ ಕೊಡಿ. ಅದು ಬಿಟ್ಬಿಟ್ಟು ನೀವು ಅವ್ರನ್ನ ನೀವೇ ನೋಡ್ಕೊಂಡ್ ಬಂದಿ ಅಂದ್ರೆ ಅವ್ರಿಗೆ ಎಲ್ಲೋಗಿ ನೋಡ್ಕೊಂಡ್ ಬರ್ತಾರೆ ಜಮೀನ್ನ. ನಾನು ವಿನಂತಿ ಮಾಡೋದು ಇಷ್ಟೇ, ಶಾಸಕರಿಗಾಗ್ಲಿ ನಮ್ಮ ಸಂಸದರು ಹೇಳ್ದಂಗೆ ಹಿರಿಯರಿದ್ದಾರೆ. ನಾನು ಹೇಳೋದು ಇಷ್ಟೇ, ಅವರು ನಿರ್ಗತಿಕರಿದ್ದಾರೆ, ಬಡವರಿದ್ದಾರೆ, ಅಮಾಯಕರಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ದಯವಿಟ್ಟು ಒಕ್ಕಲೆಬ್ಬಿಸಬೇಡಿ. ಅವ್ರಿಗೆ ಸರಿಯಾದ ಮಾರ್ಗದಲ್ಲಿ ಬೇರೆ ಅವಕಾಶ ಮಾಡಿಕೊಟ್ಟು ಖಂಡಿತ ಮಾಡಿ, ಅದಕ್ಕೊಂದು ಅರ್ಥ ಇರುತ್ತೆ. ಅದು ಬಿಟ್ಟು ಏಕಾಏಕಿ ಪೊಲೀಸ್ ದೌರ್ಜನ್ಯ ಬೇಡ ಅನ್ನೋದಷ್ಟೇ ನಮ್ಮ ವಿನಂತಿ ಇದೆ. ಅದಕ್ಕಷ್ಟೇ ನಾವು ಸ್ಪಂದನೆ ಕೊಟ್ಟಿದ್ದೀವಿ. ನಮ್ಮ ಕರ್ತವ್ಯ ಇದು, ಪ್ರತಿಪಕ್ಷದವರಾಗಿ ನಮ್ಮ ಕರ್ತವ್ಯ. ಜಯಚಂದ್ರ ಅವರ ಅಭಿವೃದ್ಧಿ ಕೆಲಸಗಳಿಗೆ ನೀವು ಅಡ್ಡಗಾಲ ಹಾಕಿದ್ರು. ಅವ್ರ ರಾಷ್ಟ್ರೀಯ ಸಮಿತಿ ಅಲ್ಲ, ಈಗ ಉಳಿದದ್ದು ವಿಷಯ ಆಶಯ ಅಭಿವೃದ್ಧಿ ಕೆಲಸಗಳಂದ್ರೆ ನಾನು ಹೇಳ್ತಾ ಇರೋದು ಇಷ್ಟೇ. ಅವ್ರ ಆಶಯ ಸಮಿತಿ ಅವ್ರು ಏನ್ ಮಾತಾಡಿದಾರೆ, ನಾನು ಅಲ್ಲಿ ಆಸ್ಪತ್ರೆಗೆ ಹೋಗ್ಬಾರ್ದಾಗಿತ್ತು ಅಂತ.
ನಾನು ಆಸ್ಪತ್ರೆಗೆ ಹೋಗ್ಬಾರ್ದಾಗಿತ್ತ? ಖಂಡಿತ ನನ್ನ ಅವತ್ತಿನ ದಿನದ ಹೇಳಿಕೆಯಲ್ಲಿ ನಾನು ಇದೇ ಮಾತು ಹೇಳಿದ್ದೀನಿ. ಇವ್ರಿಗೆ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ, ದಯವಿಟ್ಟು ನೀವು ಮಾಡಿ, ಬಡವರು ಸೈಟ್ ಕೊಡಿ. ಅವತ್ತು ಚಿದಾನಂದ ಸರ್ ಏನಾರ ಬರ್ಲಿಲ್ಲ ಅಂತಿದ್ರೆ ಡಾಕ್ಟರ್ ಒಬ್ರು ಇಲ್ಲ. ಅವರು ಚಿದಾನಂದ ಸರ್ ಇವತ್ತು ಬಂದು ಬಡವರ ಪರ ಬಂದಿದ್ದಾರೆ ಬಿಟ್ರೆ ಅವ್ರು ರಾಜಕಾರಣ ಮಾಡ್ಬೇಕು ಅಂತ ಬಡವ್ರ ಪರ ಯಾರು ಸತ್ತೋಗ್ಬಿಡ್ಲಿ, ರೈತರು ಸತ್ತೋದ್ರು ಯಾರು ಹಂಗಾರೆ ಬಡವ್ರ ಪರ ಯಾರು ಧ್ವನಿ ಎತ್ತಂಗಿಲ್ಲ. ಹಂಗಾರೆ ನನಗೀಗ ಅವ್ರು ಹೇಳಿದ್ಮೇಲೆ ರಾಜಕೀಯ ಕಾಣ್ತಾ ಇದೆ. ಅವ್ರು ಹೇಳೋವರೆಗೂ ನನಗೆ ಗೊತ್ತಿರ್ಲಿಲ್ಲ. ಆಯ್ತಲ್ಲ, ಅಮಾಯಕರಿದ್ದಾರೆ ಬಡವರು, ಅವ್ರಿಗೆ ನಮ್ಮ ಕ್ಷೇತ್ರದ ಸಂಸದರು ಅವಾಗವಾಗ ಬರ್ತಾ ಇರ್ಲಿ ಅಂತ ಎಲೆಕ್ಷನ್ ಆಗಿ ನಮ್ಗೆ ಚಿದಾನಂದ ಸಾಹೇಬ್ರು ನೀವೇ ನಾವು ಸಪೋರ್ಟ್ ಮಾಡ್ತೀವಿ. ನೀವು ಖಾಲಿ ಮಾಡ್ಬೇಕು ನಾನೊಂದು ಲೆಟರ್ ಹಾಕ್ತೇನೆ. ನನಗೊಂದು ಕಾಪಿ ಕೊಡು, ಒಂದು ಕಾಪಿ ತಗೊಂಡು ಜಯಚಂದ್ರದ ಕಾಪಿನ ತಗೊಂಡು ನಿಮ್ಮ ಹತ್ರ ಅದಾವೆಲ್ಲ ಹೆಚ್ಚಿಗೆ ಅದನ್ನ ಹಚ್ಚೆ ಬರ್ದ್ಬಿಟ್ಟು ನಾಳೆಗೆ ಬರ್ತೇನೆ. ಉಳಿದು ಬೇಡ, ಸಾಕಷ್ಟ ಅದರಲ್ಲೆಲ್ಲ ಡೀಟೇಲ್ಸ್ ಅದನ್ನೇ ಹಾಕ್ಬಿಡು. ಎಲ್ಲ ಅದನ್ನ ಹರಿಬೇಡ. ಫುಲ್ ಸೆಟ್ ಇದೆಯಾ? ಒಂದು ಸಾಕು, ನನಗೆ ಬರೀಲಿಕ್ಕೆ ನಾನು DC ಲೆಟರ್ ಬರಿತೇನೆ ಸರ್. ಅವ್ರದ್ದೆಲ್ಲ ಎಲ್ಲ ಬರ್ಲಿ. ಅವ್ರ ಹೆಸರು ಈಗ ಅವ್ರೇನು ಒಡೆದು ಹಾಕ್ತಾರಂದ್ರಲ್ಲ, ಏನು ಒಡೆದು ಹಾಕ್ತಾರ? ಅದೇ ಸಮಯ ಕೇಳಿದ್ರು, ಅದೇ ಬೋರ್ಡ್ ಕಟ್ಟಿದ್ವಿ ಸರ್. ಇದು ಬಂದು JCB-ನಾಗೆಲ್ಲ ಇದ್ಬಿಟ್ಟು ಎಲ್ಲ ಹ್ಯಾಂಡಿಕ್ಯಾಪ್ ಇದೆ. ಎಲ್ಲ ಒಂದು 7 ಜನ ಹ್ಯಾಂಡಿಕ್ಯಾಪ್ ಇದ್ದಾರೆ. ಆಮೇಲೆ ಡೈಲಿ ಇವರು ಮೂಟೆ ಹೊರಲಿಲ್ಲ ಅಂದ್ರೆ ಜೀವನ ಇಲ್ಲ ಇವರು. ಅಲ್ಲ ಇದು ನಿಮ್ಮ ವಿಷ ನಾವು ಪಾಯ್ಸನ್ ಅಂತ ಅಂದಿದ್ರು ಅಂತ, ಹಂಗಾಗಿ ಅದು ಮೇನ್